ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ತನ್ವೀರಾವ್ ಅಂದರೆ ಇಲ್ಲಿ ತುಂಬ ಜನರಿಗೆ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಆದರೆ ಲಕ್ಷ್ಮೀ ಬಾರಮದ ಕೀರ್ತಿ ಅಂತ ಹೇಳಿದರೆ ಎಷ್ಟು ಜನರಿಗೆ ಗೊತ್ತಾಗದೇ ಇರಲ್ಲ ಹೇಳಿ. ಯಾಕೆಂದರೆ ಅವರ ಕ್ಯಾರೆಕ್ಟರ್ ಜನರ ಮನಸ್ಸಲ್ಲಿ ಅಷ್ಟೊಂದು ಉಳಿದುಬಿಟ್ಟಿದೆ. ಆ ಸೀರಿಯಲ್ ಮುಗಿದ್ರೂ ತನ್ವೀರಾವ್ ಅವರು ಎಲ್ಲಿ ಹೋದ್ರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಸ್ಟಾರ್ ಸುವರ್ಣದಲ್ಲಿ ಒಂದು ರಾಧೇಶ್ಯಾಮ್ ಹೇಳೋ ಸೀರಿಯಲ್ ಜೊತೆ ಅವರು ಎಂಟ್ರಿ ಮಾಡಿದರು. ನಂತರ ಲಕ್ಷ್ಮೀ ಬಾರಮದಲ್ಲಿ ಕೀರ್ತಿಯಾಗಿ ಜನಮನ್ನೆಲ್ಲ ಸೆಳೆದಿದ್ದಾರೆ. ಇವಾಗ ಒಂದು ಆಲ್ಬಮ್ ಸಾಂಗನ್ನು ಮಾಡಿದ್ದಾರೆ, ಅದು ಸಾಲುತ್ತಿಲ್ಲವೇ ಅಂತ. ತುಂಬಾ ಚೆನ್ನಾಗಿದೆ. ನೀವು ಈ ವಿಡಿಯೋ ಆದಮೇಲೆ ಹೋಗಿ ನೋಡಿಕೊಂಡು ಬನ್ನಿ, ತುಂಬಾ ನಿಮಗೆ ಇಷ್ಟ ಆಗತ್ತೆ. ಅವರು ಲಕ್ಷ್ಮೀ ಬಾರಮದಲ್ಲಿ ಅವರ ಆ್ಯಕ್ಟಿಂಗು ಎಷ್ಟು ಚೆನ್ನಾಗಿತ್ತು ಅಂದರು. ಒಂದು ಟೈಮಲ್ಲಿ ಅವಳು ಸತ್ತೋದ್ಲು ಅಂತ ಹಾಕ್ತಾರೆ. ಆದರೆ ಫ್ಯಾನ್ಸ್ಗಳು ತುಂಬಾ ಕಮೆಂಟ್ ಮಾಡ್ತಾಯಿದ್ರು, ಇಲ್ಲ ತನ್ವೀರಾವ್ ಇಲ್ಲದೆ ನಾವು ಈ ಸೀರಿಯಲ್ಲೇ ನೋಡೋದಿಲ್ಲ, ಪ್ಲೀಸ್ ಅವ್ರನ್ನ ಬೇಗ ಕರ್ಕೊಂಬನ್ನಿ ಅಂತ ಹೇಳಿದರು. ಆಮೇಲೆ ಸ್ಟೋರಿನೇ ಚೇಂಜ್ ಮಾಡಿ ಮತ್ತೆ ಕೀರ್ತಿ ಬದುಕಿದ್ದಾಳೆ ಅಂತ ಸ್ಟೋರಿನೇ ಚೇಂಜ್ ಮಾಡಬೇಕಾಯಿತು. ಅಷ್ಟು ಹವಾ ಇಟ್ಟಿದ್ದಾರೆ ನಮ್ಮ ತನ್ವೀರಾವ್ ಅವರು. ಈಗ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಹೊಸ ಸೀರಿಯಲ್ ಜೊತೆ. ಅದು ಉದಯ ಟಿವಿಯಲ್ಲಿ ಪ್ರಸಾರ ಆಗತ್ತೆ, ಭಾಗ್ಯವಂತರು ಅನ್ನೋ ಸೀರಿಯಲ್ ನೇಮ್ ಜೊತೆ. ಆದರೆ ಇನ್ನೊಂದು ಧಮಾಕ ಏನು ಗೊತ್ತಾ, ಅವರ ಜೋಡಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರೋರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಂಗಲ್ಯಂ ತಂತು ನಾನೇನ ಹಾಗೂ ಕ್ವಾಟ್ಲೆ ಕಿಚನ್ ಖ್ಯಾತಿಯ ಆರ್ಗೆ ಚಂದನ್ ಅವರು. ಅವರಿಗಂತೂ ಹೆಣ್ಮಕ್ಳು ಪ್ರಾಣನೇ ಬಿಡ್ತಾರೆ, ಅಷ್ಟು ಅಮೂಲ್ ಬೇಬಿ ಥರ ಇದ್ದಾರೆ. ಇನ್ನು ಅವರಿಬ್ರು ಜೋಡಿ ಆಗಿಬಿಟ್ರೆ ಸ್ಕ್ರೀನ್ ಅಂತೂ ಪಕ್ಕಾ ಧ್ವಂಸನೇ ಅಂತ ಹೇಳ್ಬೋದು. ಅವರಿಬ್ಬರ ಜೋಡಿ ನೋಡೋಕ್ಕೆ ನಾವಂತೂ ಕಾಯ್ತಾ ಇರ್ತೀವಿ. ನೀವು ಕಾಯ್ತಾ ಇರ್ತೀರಲ್ವಾ? ನಿಮಗೆ ಈ ಬಗ್ಗೆ ಏನು ಅನಿಸುತ್ತೆ? ತನ್ವೀರಾವ್ ಹಾಗೆ ಆರ್ ಕೆ ಚಂದನ್ ಅವ್ರ ಜೋಡಿ ಸೂಪರ್ ಹಿಟ್ ಆಗತ್ತಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು.